ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಮೊದಲನೇ ಸಲ ನಾನು ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್. ಈಗ ನಾವು ಆ, ಎಲ್ಲಿ ಟೈಲರಿಂಗ್ಗೆ ಟ್ರೈನಿಂಗ್ಗೆ ಅಂತ ಹೋದಾಗ ನಮಗೆ ಫಸ್ಟ್ ಕಾಚಾ ಉಕ್ಸು, ಆನಂತರ ಇನ್ನೂ ಒಂದೆರಡು ಮೂರು ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತಾ ಹೋಗ್ತಾರೆ. ಅದಾದ ನಂತರ ಫಸ್ಟ್ ಕಲಿಸೋದೇ ಪ್ಲೈನಿಂಗ್ ಬ್ಲೌಸು ಫಸ್ಟೇ ಕಲಿಸಲ್ಲ, ಹಾಗಾಗಿ ಪ್ಲೈನ್ ಬ್ಲೌಸ್ ಕಲಿಸ್ತಾರೆ. ಈಗ ನಾನು ನಿಮಗೆ ಪ್ಲೈನ್ ಬ್ಲೌಸ್ ಹೊಲಿಯೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ 1/4 ಇಂಚು ಎಕ್ಸ್ಟ್ರಾ ಬಿಟ್ಟು ಆನಂತರ 1 ಇಂಚಷ್ಟು ನಾನು ಹೊಲಿಗೆಗೆ ಬಿಟ್ಟಿದ್ದೀನಿ. ಇದು ಪ್ಲೈನ್ ಬ್ಲೌಸ್ ಅಲ್ಲ, ಹಾಗಾಗಿ ನಾನು ಫೋಲ್ಡ್ ಮಾಡ್ಕೊಂಡು ಹೊಲಿಗೆ ಹಾಕೋಬೇಕು. ಅದಕ್ಕೋಸ್ಕರ ಅದು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಅವರು ಒಂದು ಸ್ವಲ್ಪ ಸ್ಲೀವ್ ಉದ್ದ ಇಡೋಕೆ ಹೇಳಿದರು. 1 ಇಂಚು ಉದ್ದ ತೊಗೊಂಡು ನಾನು ಸೇಮ್ ಅಳತೆ ಬ್ಲೌಸಲ್ಲಿ ಏನಿದೆ ಅದೇ ಅಳತೆಗೆ ನಾನು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈ ಥರ ಕಂಕ್ಲೂಡ್ ಡೌನಿಂಗ್ ಎಲ್ಲಿವರೆಗೂ ಬರುತ್ತೆ ನೋಡ್ಕೊಬೇಕು. ಆ ಥರ ನೋಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಂಡು, ಈಗ ಸ್ಲೀವ್ ಸುತ್ತಳತೆ ಎಷ್ಟಿದೆ ಅದಕ್ಕೊಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮಾರ್ಕ್ ಹಾಕ್ಕೊಂಡು ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಕ್ರಾಸಾಗೆ ತೊಗೋಬೇಕು. ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ನಾವು ಫೋಲ್ಡ್ ಮಾಡಿ ಮಡಚಿ ಹೊಲಿದಾಗ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಈ ಕಡೆ ಕ್ರಾಸಾಗಿ ಈ ಥರ ತೆಗ್ದಿದ್ದೀನಲ್ಲ ಮಾರ್ಕು, ಆ ಥರ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ನಾವು. ಪ್ಲೈನ್ ಬ್ಲೌಸಲ್ಲಿ ಮಾತ್ರ ಈ ರೀತಿ, ಮಾಮೂಲಿ ಲೈನಿಂಗ್ ಬ್ಲೌಸಲ್ಲಿ ನಾರ್ಮಲಾಗಿರುತ್ತೆ, ಅದರಲ್ಲೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಈ ಥರ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದರ ಮೇಲೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಸ್ಲೀವ್ ಕಟ್ಟಿಂಗು ರೆಡಿ ಆಯಿತು. ನಾವು ಪ್ಲೈನ್ ಬ್ಲೌಸ್ನ ಹೊಲಿಯೋದು ಕಲ್ತ್ಕೊಂಡ್ರೆ ಸ್ವಲ್ಪ ಸುಲಭ ಆಗುತ್ತೆ. ಈ ಥರ ನಾನು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಒಂದೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ. ಅಲ್ಲಿ ನಾನು ಫೋಲ್ಡ್ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಅಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ನಾನು 1/4 ಇಂಚು ಒಂದು 1/4 ಇಂಚು ಒಂದು ಆ ಥರ ಬಿಟ್ಕೊಂಡಿದ್ದೀನಿ ನಾನು. ಮತ್ತು 1 ಇಂಚು ಉದ್ದ ಹೇಳಿದರು ಸ್ಲೀವ್ಗೆ, ಅದಕ್ಕೋಸ್ಕರ ಬಿಟ್ಟು ನಾನು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿಕೊಂಡೆ. ಈಗ ಬ್ಯಾಕ್ ಕಟ್ ಮಾಡ್ಕೋಬೇಕು. ಬ್ಯಾಕಿಗೂ ಅಷ್ಟೇ 1/4 ಇಂಚು ಎಕ್ಸ್ಟ್ರಾ ನಾನು ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ. 1/4 ಇಂಚು ಎಕ್ಸ್ಟ್ರಾ ತೊಗೊಂಡು ಆನಂತರ 1/4 ಇಂಚು ಅಥವಾ 1.5 ಇಂಚು ಜಾಸ್ತಿ ಆಗುತ್ತೆ, ಇಲ್ಲ 1 ಇಂಚು ಸಾಕು ಅನ್ಕೋತೀನಿ. ಫೋಲ್ಡ್ ಮಾಡಿ ಹೊಲ್ಕೊಳ್ಳೋಕ್ಕೆ ಅಂತ ನಾವು ಅಷ್ಟನ್ನು ಬಿಟ್ಕೋಬೇಕು. ತುಂಬಾ ಗಾಳಿ ಇದೆ, ಮಳೆ ಬರೋ ಥರ ಬೇರೆ ಆಯಿತು. ಸಿಕ್ಕಾಪಟ್ಟೆ ಗಾಳಿ ಇದೆ, ಅದಕ್ಕೋಸ್ಕರ ಬಟ್ಟೆ ಈಗ ಗಾಳಿಗೆ ಹಿಂಗೆ ಹಾರಾಡ್ತಾ ಇದೆ ನೋಡಿ. ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಬ್ಯಾಕ್ ಉದ್ದ ಎಷ್ಟಿದೆ ನೋಡ್ಕೊಬೇಕು. ಈಗ ಬೆನ್ನೂ ಅಷ್ಟೇ ಅವರು ಸ್ವಲ್ಪ ಉದ್ದ 1 ಇಂಚ್ ಉದ್ದ ಇಡೋಕೆ ಹೇಳಿದ್ದಾರೆ. ಮುಂದೆ ಎಲ್ಲ ಕರೆಕ್ಟಾಗಿದೆ, ಸೊಂಟ ಮಾತ್ರ ಹಿಂದೆ ಉದ್ದ ಇಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು 1 ಇಂಚ್ ಉದ್ದ ತಗೋತೀನಿ ನೋಡಿ. ಸೇಮ್ ಮೇಲ್ಗಡೆ ಒಂದು ಅರ್ಧ ಇಂಚು ಹೊಲ್ಗೆಗೆ ಬಿಟ್ಕೊಂಡು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈಗ ಕಂಕ್ಲೂಡ್ ಡೌನಿಂಗ್ ಎಲ್ಲಿದೆ ಅಲ್ಲಿವರೆಗೆ ನಾನು ಮಾರ್ಕ್ ಹಾಕ್ಕೊಂಡೆ. ಈಗ ಸುತ್ತಳತೆ ಎಷ್ಟು ಬರುತ್ತೆ ಸೊಂಟದ್ದು ಅದನ್ನು ನೋಡಿಕೊಂಡು ಮಾರ್ಕ್ ಹಾಕ್ಕೊಂಡು 1 ಇಂಚ್ ಬಿಟ್ಟು ಆನಂತರ 1.5 ಇಂಚು ನಾನು ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ದೀನಿ. ಈಗ ನೆಕ್ ಉದ್ದ ಎಷ್ಟಿದೆ ಅದೊಂದು ಮಾರ್ಕ್ ಹಾಕ್ಕೊಬೇಕು. ಸಮವಾಗಿ ಇಟ್ಕೊಬೇಕು ನಾವು. ಫಸ್ಟು ಭುಜದಿಂದ ಏನಿದೆ ನೆಕ್ ಮಧ್ಯಭಾಗ ಅಲ್ಲಿವರೆಗೂ ಸಮವಾಗಿ ಇಟ್ಕೊಂಡು ಎಕ್ಸ್ಟ್ರಾ ನಾವು 1 ಇಂಚು ತೊಗೊಂಡಿದ್ದೀನಲ್ಲ ಅದನ್ನು ಬಿಟ್ಟು ಸೇಮ್ ಅಳತೆಲಿ ಏನಿದೆ ಅಷ್ಟೇ ನೆಕ್ ಬೇಕು ಅಂತ ಹೇಳಿದ್ದಾರೆ. ನೆಕ್ಕೇನು ಜಾಸ್ತಿ ಏನು ಹೇಳಿಲ್ಲ ಅವರು, ಹಾಗಾಗಿ ಅಳತೆ ಬ್ಲೌಸಲ್ಲಿ ಏನಿದೆ ಅದೇ ಅಳತೆ ತೊಗೋತಾ ಇದ್ದೀನಿ. ಈಗ ಎಲ್ಲದಕ್ಕೂ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕೆಲ್ಲ ಒಂದು ಸ್ಟ್ರೈಟಾಗಿ ಈ ಥರ ಲೈನ್ ಹಾಕ್ಕೊಳ್ಳೋಣ ನೋಡಿ. ಈ ಥರ ಲೈನ್ ಹಾಕ್ಕೊಂಡು ನೋಡಿ, ಗಾಳಿಗೆ ಬಟ್ಟೆ ಎಲ್ಲ ಹೆಂಗೆ ಎದೊಳ್ತಾ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಿಂಸೆ ಆಯಿತು ಕಟ್ಟಿಂಗ್ ಮಾಡಬೇಕಾದ್ರೆ ನೋಡಿ. ಈ ಥರ ಮತ್ತೆ ಸರಿ ಮಾಡ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ಈಗ ನೆಕ್ ಮಧ್ಯಕ್ಕೆ ನಾನು ಮಾರ್ಕ್ ಹಾಕ್ಕೊಂಡೆ. ಈಗ ಎಷ್ಟಿದೆ ಅಳತೆ ಬ್ಲೌಸಲ್ಲಿ ನೆಕ್ಕು ನೋಡಿಕೊಂಡು ಸೇಮ್ ಅಷ್ಟಕ್ಕೆ ತೊಗೋಬೇಕು. ಇದು ಎದೆ ಸುತ್ತಳತೆ ಎಷ್ಟು ಬರುತ್ತೆ ಅದನ್ನು ನೋಡಿಕೊಂಡು ಮಾರ್ಕ್ ಹಾಕ್ಕೊಂಡೆ ನಾನು. ಅಳತೆ ಬ್ಲೌಸಲ್ಲಿ ಏನಿದೆ ಅದನ್ನು ಮಾತ್ರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ನ ಮಧ್ಯಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಈಗ ಕಂಕ್ಲೂಡ್ ಡೌನಿಂಗ್ ಎಲ್ಲಿವರೆಗೂ ಬರುತ್ತೆ ಕರೆಕ್ಟಾಗಿ ನಾವೇನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ಬರಬೇಕದು. ಆವಾಗ ಮಾತ್ರ ನಮಗೆ ಸ್ಟಿಚ್ಚಿಂಗು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದರಲ್ಲಿ ಕಟ್ಟಿಂಗ್ ಮಾಡಬೇಕಾದ್ರೆ ನಾವೇನೇ ಹೆಚ್ಚು ಕಮ್ಮಿ ಮಾಡಿದ್ರೂ ಸ್ಟಿಚ್ಚಿಂಗ್ ಮಾಡಿದಾಗ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ. ಕಟ್ಟಿಂಗ್ ಮಾಡಬೇಕಾದ್ರೇ ನೋಡಿಕೊಂಡು ಹುಷಾರಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗು ಮೇಯ್ನ್ ಇಂಪಾರ್ಟೆಂಟು. ಈಗ ನೋಡಿ, ಇಲ್ಲಿ ಮಾರ್ಕ್ ಹಾಕ್ಕೊಂಡು
1/4 ಇಂಚ್ಗೆ ನಾನು ಕಂಕ್ಳು ಶೇಪ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿ 5 ಇದೆ ಶೋಲ್ಡರು, ಸಾಕು ಇವ್ರಿಗೆ. ಈ ಥರ ಈಗ ಶೋಲ್ಡ್ರ್ ಡೌನ್ಗೆ ಸ್ವಲ್ಪ 1/4 ಇಂಚ್ ಡೌನ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಕೋಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದರ ಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸೇಮ್ ಏನು ಮಾರ್ಕ್ ಮಾಡಿದ್ದೀವಿ ಅದ್ರ ಮೇಲೇ ನಾವು ಕಟ್ಟಿಂಗ್ ಮಾಡ್ಕೋಬೇಕು. ಇದು ಪ್ಲೇನ್ ಬ್ಲೌಸು, ಸ್ವಲ್ಪ ಹಿಂದೆ ಮುಂದೆ ಜಾರತ್ತೆ, ನಾವು ಸರಿ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಈ ಥರ ಕಟ್ಟಿಂಗ್ ಮಾಡಿಕೊಂಡು ನಿಧಾನಕ್ಕೆ ಒಂದು ಚಿಟ್ಕ ಹಾಕ್ಕೊತೀನಿ. ನಾನು ಇದಕ್ಕೆ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನನ್ನ ನೆಕ್ಕೂ ನಾನು ಕಟ್ಟಿಂಗ್ ಮಾಡ್ಬೇಕಾದ್ರೆ ಕಟ್ ಮಾಡ್ಕೊತೀನಿ. ಲೈನಿಂಗ್ ಬ್ಲೌಸ್ಗೆ ಮಾತ್ರ ನಾನು ಆ ಥರ ಬಿಟ್ಕೊಂಡಿರ್ತೀನಿ ಅಷ್ಟೇ. ಇದು ಮಾಮೂಲಿ ನಾರ್ಮಲಾಗಿ ಪೈಪಿಂಗ್ ಮಾಡಬೇಕು ಅಥವಾ ಹೇಮಿಂಗ್ ಮಾಡಬೇಕು, ಅದಕ್ಕೋಸ್ಕರ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಬಟ್ಟೆ ಕೈಗೆ ಸಿಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ, ಮಳೆ ಬರ್ತಾ ಇದೆ ಆಲ್ರೆಡಿ. ಇಲ್ಲಿ ಒಂದು ಮಾರ್ಕ್ ಏನು ಮಾಡಿದ್ದೀನಿ ಅಲ್ಲೊಂದು ಚಿಟ್ಕ ಹಾಕ್ಕೊತೀನಿ ನಾನು, ನನಗೆ ಹೊಲಿಬೇಕಾದ್ರೆ ಕರೆಕ್ಟಾಗಿ ಕೂತ್ಕೋಬೇಕು ಅಂತ ಅಂದ್ಬಿಟ್ಟು. ನೋಡಿ ಬ್ಯಾಕು ರೆಡಿ ಆಯಿತು, ಸ್ಲೀವ್ ರೆಡಿ ಆಯಿತು, ಬ್ಯಾಕು ರೆಡಿ ಆಯಿತು. ಈಗ ಫ್ರಂಟ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಇದ್ದರೆ, ಯಾಕಂದರೆ ಗಾಳಿ ಬೀಸ್ತಾ ಇತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಒಂದು ಹೆಚ್ಚು ಕಮ್ಮಿ ಆಗಿದರೆ ನಾನು ಸರಿ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಅವ್ರಿಗೆ ಸೊಂಟ ಉದ್ದ ಬೇಕು ಅಂತ ಹೇಳಿದ್ದಕ್ಕೆ. ರೆಡಿ ಆಯಿತು ಬ್ಯಾಕು. ನೋಡಿ ಇಲ್ಲಿ ಮಳೆ ಎಷ್ಟು ಜೋರಾಗಿ ಬರ್ತಾಯಿದೆ ಅಂದರೆ ತುಂಬಾ ಜೋರಾಗಿ ಬರ್ತಾಯಿದೆ. ಈಗ ಫ್ರಂಟು ಕಟ್ ಮಾಡಿಬಿಡ್ತೀನಿ. ಈಗ ಬ್ಯಾಕು ಏನು ನಾವು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಒಂದು ಅಳತೆಗೆ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ನಾವಿಲ್ಲಿ ನೆಕ್ ಮಾರ್ಕು ಹಾಗೆಯೇ ಕಂಕ್ಳು ಶೇಪ್ ಏನು ತೆಗೆದಿದ್ದೀವಿ ಅದ್ರ ಮೇಲೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವು ಇವೆರಡಕ್ಕೆ ಮಾತ್ರ ಮಾರ್ಕ್ ಮಾಡ್ಕೋಬೇಕಷ್ಟೇ. ನೋಡಿ ಈ ಥರ ಸೇಮ್ ಏನಿದೆ ಅದೇ ಕರೆಕ್ಟಾಗಿ ಅದೇ ಅಳತೆಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು 1/4 ಇಂಚು ಒಳಗಡೆಗೆ ತೊಗೊಳ್ಳೋಣ. ಅಳತೆ ಬ್ಲೌಸಲ್ಲಿ ಏನಿದೆ ಅದಕ್ಕಿಂತ ಒಂದು 1/4 ಇಂಚು ಒಳಗಡೆಗೆ ತೊಗೊಳ್ಳೋಣ. ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ. ಲೈನಿಂಗ್ ಬ್ಲೌಸ್ ಆದರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ಅಳತೆ ಬ್ಲೌಸಲ್ಲಿ ಏನಿದೆ ಅದೇ ಅಳತೆ ತೊಗೋತೀವಿ. ಪ್ಲೈನ್ ಬ್ಲೌಸಲ್ಲಿ ಸ್ವಲ್ಪ ಒಂದು 1/4 ಇಂಚು ಒಳಗಡೆಗೆ ತೊಗೋಬೇಕಷ್ಟೇ, ಜಾಸ್ತಿ ತೊಗೋಬೇಡಿ. ಈಗ ಡೌನಿಂಗ್ ಏನಿದೆ ಬೆಲ್ಟ್ವರೆಗೆ ಅದಕ್ಕೊಂದು ಮಾರ್ಕ್ ಮಾಡಿಕೊಂಡೆ. ಈಗ ಬೆಲ್ಟಿಂದ ಶೋಲ್ಡ್ರ್ವರೆಗೂ ಏನು ಅಳತೆ ಇದೆ ಅದನ್ನು ಅಳತೆ ಮಾಡಿಕೊಂಡೆ. ಇದು ಡೌನಿಂಗ್ಗೆ ಒಂದು 1/4 ಇಂಚ್ ತೊಗೊಂಡಿದ್ದೀನಲ್ಲ ಅದಕ್ಕೆ ಮಾರ್ಕ್ ಹಾಕ್ಕೊಂಡು ಮೇಲ್ಗಡೆ ಒಂದು ಅರ್ಧ ಇಂಚ್ ಬಿಟ್ಟು ಕೆಳಗಡೆ ಒಂದು 1/4 ಇಂಚ್ ಬಿಟ್ಟು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈಗ ನೆಕ್ ಏನಿದೆ ನೋಡಿಕೊಂಡು ಅದೇ ನೋಡಿ ಈ ಥರ ಕರೆಕ್ಟಾಗಿ ಕೂರಿಸ್ಕೋಬೇಕು, ಎಲ್ಲೂ ಹೆಚ್ಚು ಕಮ್ಮಿ ಬರಬಾರ್ದು. ಕೂರಿಸ್ಕೊಂಡು ಒಂದು 1/4 ಇಂಚು ಮುಂದೆ ತೊಗೊಂಡು ಮಾರ್ಕ್ ಮಾಡ್ಕೋಬೇಕು. ಈಗ ಡಾಟ್ಗೂ ಬಿಟ್ಕೊಂಡೆ ಮಾರ್ಕ್ ಮಾಡಿಕೊಂಡೆ. ಇವರು ಮುಂದೆ ಉದ್ದ ಕೇಳಿಲ್ಲ, ಅದಕ್ಕೋಸ್ಕರ ಅಳತೆ ಬ್ಲೌಸಲ್ಲಿ ಏನಿದೆ ಅದರಷ್ಟೇ ಅಳತೆ ತೊಗೊಂಡಿದ್ದೀನಿ. ಅವರು ಬ್ಯಾಕು ಮತ್ತು ಬ್ಯಾಕ್ ಮಾತ್ರ ಕೇಳಿದದ್ದು ಉದ್ದನ, ಸೊಂಟ ಉದ್ದ ಅಂತ ಅಂದ್ಬಿಟ್ಟು. ಮುಂದೆ ನಾರ್ಮಲ್ ಆಗಿದೆ ಅಂದರು, ಅದಕ್ಕೆ ಮುಂದೆ ನಾನು ಉದ್ದ ತೊಗೊಂಡಿಲ್ಲ. ನಿಮಗೆ ಅವರೇನಾದರೂ ಬೇರೆಯವರು ಮುಂದೆನೂ ಉದ್ದ ಬೇಕು ಅಂತ ಅಂದಾಗ ನಾವು ಹಿಂದೆ ಎಷ್ಟು ತೊಗೊಂಡಿದ್ದೀವಿ 1 ಇಂಚ್ ಉದ್ದ ತೊಗೊಂಡಿದ್ದೀವಲ್ಲ ಅದನ್ನು ಇಲ್ಲೇ ತೊಗೋಬೇಕು, 1 ಇಂಚ್ ಉದ್ದ ತೊಗೋಬೇಕು. ಈ ಥರ ಏನಿದೆ ಅದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕಂಕ್ಳು ಶೇಪ್ ಸ್ವಲ್ಪ ಒಳಗಡೆಗಾದಂಗೆ ಶೇಪ್ ಮಾರ್ಕ್ ಹಾಕ್ಕೊಂಡು ಶೇಪ್ ತೊಗೋತಾ ಇದ್ದೀನಿ. ನೋಡಿ ಇಲ್ಲಿ ಈಗ ಈ ಥರ ಒಂದು ಚಿಟ್ಕ ಹಾಕ್ಕೊಂಡೆ ನಾನು. ಈಗ ಉದ್ದ ಏನಾದರೂ ಅವರು ಮುಂದೆನೂ ನನಗೆ ಉದ್ದ ಬೇಕು ಅಂದಾಗ 1 ಇಂಚು ಅಲ್ಲಿ ಮುಂದೆ ಬರುತ್ತೆ, ಮುಂದೆ ಬಂದು ಅದೇ ಥರ ಕ್ರಾಸಾಗಿ ಹೋಗುತ್ತೆ ಅಷ್ಟೇ. ಈಗ ಬೆಲ್ಟಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದು 1 ಮೀಟ್ರ್ ಇರಲಿಲ್ಲ, ಒಂದು 90 ಇತ್ತಷ್ಟೇ. ಬೆಲ್ಟಿಗಾಗುತ್ತೆ, ಒಳಗಡೆಗೆ ಇನ್ನೂ 2 ಲೇಯರು ಬಟ್ಟೆ ಬೇಕು, ಅದಕ್ಕೆ ನಾವೇ ಎಕ್ಸ್ಟ್ರಾ ಬಟ್ಟೆ ಹಾಕಬೇಕು.
ನೋಡಿ ಬೆಲ್ಟು ಸೇಮ್ ಅಳತೆ ಬ್ಲೌಸಲ್ಲಿ ಏನಿದೆ ಅದೇ ಅಳತೆಗೆ ತೊಗೊಂಡಿದ್ದೀನಿ ನಾನು. ಪ್ಲೈನ್ ಬ್ಲೌಸು ಸ್ವಲ್ಪ ಕಲಿಬೇಕಾದ್ರೇ ಹಿಂಸೆ ಅಂತ ಅನ್ನಿಸ್ಬೋದು, ಕಲಿಯೋರಿಗೆ ಹೊಸ್ದಾಗಿ ಕಲಿಯೋರಿಗೆ ಹಿಂಸೆ ಅಂತ ಅನ್ನಿಸ್ಬೋದು. ಅದರಲ್ಲಿ ನಾವು ಕಟ್ಟಿಂಗು ಸ್ಟಿಚ್ಚಿಂಗು ಕಲ್ತ್ಕೊಂಡ್ರೆ ಸುಲಭವಾಗಿ ನಾವು ಲೈನಿಂಗ್ ಬ್ಲೌಸ್ನ ಹೊಲಿಯೋದು ಮತ್ತು ಕಟ್ ಮಾಡೋದು ಒಂದು ಐಡಿಯಾ ಬಂದುಬಿಡುತ್ತೆ. ಈಗ ನಾನು ಸ್ಲೀವ್ ಜಾಯಿಂಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಬಟ್ಟೆ ಎತ್ತಿಟ್ಕೊತಾ ಇದ್ದೀನಿ. ಆನಂತರ ಅದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗಾಗುತ್ತೆ. ಬೆಲ್ಟ್ಗೆ ಬಟ್ಟೆ ಸಾಕಾಗಲ್ಲ, ಎಕ್ಸ್ಟ್ರಾ ಬಟ್ಟೆ ನಾನು ಹಾಕ್ಕೋಬೇಕು. ಹೊಲಿಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು. ಈಗ ರೆಡಿ ಆಯಿತು ಪ್ಲೈನ್ ಬ್ಲೌಸ್ ಕಟ್ಟಿಂಗು. ಈಗ ಕಲಿತಾ ಇರೋರು ಪ್ಲೈನ್ ಬ್ಲೌಸ್ ಕಟ್ಟಿಂಗ್ ಕಲೀರಿ, ಆ ನಂತರ ಸುಲಭವಾಗಿ ಕಟ್ಟಿಂಗ್ ಮಾಡ್ಕೋಬೋದು, ಸ್ಟಿಚಿಂಗ್ ಮಾಡ್ಕೋಬೋದು. ಥ್ಯಾಂಕ್ ಯು.